ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರೋವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಅನುಸೂಯ ಅಂತೇಳ್ಬಿಟ್ಟು, ವಯಸ್ಸು 36 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರು ಭಾಗದವಳು. ತೂತು 4 ಇಂಚಿಗಿಂತ ಜಾಸ್ತಿ ಅಗಲ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಗಂಡ ಒಂದು ರೌಂಡ್ ಕೆಯ್ಯೋದರಲ್ಲೇ ಸುಸ್ತಾಗಿ ಬಿಡುತ್ತಾನೆ ಅಂತೇಳಿ ಹೇಳಿದ್ದಾಳೆ. ಆಸೆ 30 ನಿಮಿಷ ಸತತವಾಗಿ ಕೇಯಿಸಿಕೊಳ್ಳಬೇಕು ಅನ್ನೋದು ಹುಚ್ಚು ಆಸೆ ಆಗಿದೆ. ಜಾಗ ಮನೆಯಿಂದ ಸ್ವಲ್ಪ ದೂರ ಹೋಟೆಲ್ ಇದೆ. ಹೋಟೆಲ್ ಮಾಡಿ ಸುಖ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಸೊ ಇದಿಷ್ಟು ಇವಳ ಬಯೋಡೇಟಾ ಆಗಿರುತ್ತೆ. ಇನ್ನು ಇವರ ಬಳಿರುವ ಹಿಂಡ i10 ಮ್ಯಾಗ್ನಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಡೀಟೇಲ್ಸು ಕೊನೆಯಲ್ಲಿ ನೋಡೋಣ. ಇನ್ನು ಮದುವೆಯಾಗಿ 14 ವರ್ಷ ಆಗಿದ್ದರೂ ಕೂಡ ಸತತವಾಗಿ 30 ನಿಮಿಷಕ್ಕೆ ಇದು ಸುಖವನ್ನು ಕೊಟ್ಟಿಲ್ಲ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಮೊದಲನೇದು, ಮದುವೆ ಆದಾಗ ಗಂಡ ತುಂಬಾ ಸ್ಲಿಮ್ ಇದ್ದ ಅಂತೇಳಿ ಹೇಳಿರೋದು. ಬರುತ್ತಾ 3 ವರ್ಷದಲ್ಲೇ ದಪ್ಪ ಆಗಿ ಹೊಟ್ಟೆ ಮುಂದೆ ಬಿದ್ದಿದೆ ಅಂತೇಳಿ ಹೇಳಿರೋದು. ಇನ್ನು ಕೆಯ್ಯುವಾಗ ತೂತಿಗೆ ಗೂಟ ಹೋಗುವ ಬದಲು ಹೊಟ್ಟೆ ಅಡ್ಡ ಬರುತ್ತೆ. ಹಾಗಾಗಿ ತೂತಿಗೆ ಯಾವುದೇ ರೀತಿಯಾದ ಸುಖ ಕೂಡ ಸಿಕ್ಕಿಲ್ಲ. ತೂತಿಗೆ ಗೂಟ ಹೋದರೆ 1 ರೌಂಡು ಸಾಕು ಅನ್ನುತ್ತಾನೆ ಅಂತೇಳಿ ಇದಿಷ್ಟು ಮದುವೆ ಆಗಿ 14 ವರ್ಷ ಆಗಿದ್ದರೂ ಕೂಡ ಸತತವಾಗಿ 30 ನಿಮಿಷಕ್ಕೆ ಇದು ಸುಖವನ್ನು ಕೊಟ್ಟಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಓವರಾಲ್ ಆಗಿ ಗಂಡನಿಂದ ತೃಪ್ತಿ ಇಲ್ಲ ಅಂತೇಳಿ ಹೇಳಿರೋದು. ಇನ್ನು ಈ ಥರ ಗಂಡಿನ ಗೆಳೆತನ ಮಾಡಬೇಕು ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು, ವಯಸ್ಸಿನಲ್ಲಿ ನನಗಿಂತ 10 ವರ್ಷ ದೊಡ್ಡವರಾಗಿದ್ದರೂ ಕೂಡ ಓಕೆ ಅಂತೇಳಿ ಹೇಳಿರೋದು. ಎರಡನೇದು, ಹೊಟ್ಟೆ ಇರಬಾರದು, ಯಾಕಂದರೆ ಆಲ್ರೆಡಿ ಗಂಡನಿಗೆ ಹೊಟ್ಟೆ ಇರುವ ಕಾರಣ ಸುಖ ಸಿಗುತ್ತಿಲ್ಲ ಅಂತೇಳಿ ಹೇಳಿದ್ದಾಳೆ. ಪ್ರತಿ ಸಾರಿ ದೆಂಗುವಾಗ ಕಾಂಡಮ್ ಹಾಕಿಕೊಳ್ಳಲೇಬೇಕು ಅಂತೇಳಿ ತಿಳಿಸಿದ್ದಾಳೆ. ಇನ್ನು ಗಂಡನ ಕಣ್ತಪ್ಪಿಸಿ ಬರುತ್ತೇನೆ ಸುಖವನ್ನು ಮಾತ್ರ ಕೊಡಬೇಕು. ಸುಖ ಕೊಡುವ ನೆಪದಲ್ಲಿ ಮೋಸ ಮಾಡೋರು ಬೇಡವೇ ಬೇಡ ಅಂತೇಳಿ ಇದಿಷ್ಟು ಈ ಥರ ಗಂಡಿನ ಗೆಳೆತನ ಮಾಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಅಂದರೆ ಫ್ರೆಂಡ್ಸ್, ಮೋಸವನ್ನು ಮಾಡದೆ ತೂತಿಗೆ ಸುಖ ಕೊಡ್ತಕ್ಕಂತಹ ಗಂಡು ಬೇಕು ಅಂತೇಳಿ ತಿಳಿಸಿರೋದು. ಸೊ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇಲ್ಲಿರುವ ಹಿಂಡ i10 ಮ್ಯಾಗ್ನಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಸೊ ಇದರ ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಅಕ್ಟೋಬರ್ 2013 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಕಿಲೋಮೀಟರ್ ಡ್ರೈವನ್ನು 51,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. ಟ್ರಾನ್ಸ್ಮಿಷನ್ ಮ್ಯಾನುವಲ್ ಇರೋದು. ಎಂಜಿನ್ ಕೆಪಾಸಿಟಿ 1197 cc. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿದ್ದಾಳೆ. ಇನ್ನು ಸ್ಪೇರ್ ಕೀ ನೋ ಅಂತೇಳಿ ತಿಳಿಸಿದ್ದಾಳೆ. ಈ ಒಂದು ಕಾರನ್ನು EMIಯಲ್ಲಿ ತೆಗೆದುಕೊಂಡಿರೋದು. ಪ್ರತಿ ತಿಂಗಳು 9,566 ರೂಪಾಯಿ ಕಟ್ಕೊಳ್ತಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವಳ ಪರ್ಸ್ನಲ್ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.